ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರ ಕೂಲ್ ವಾತಾವರಣ ಇರುತ್ತೆ. ಅದರ ಜೊತೆಗೆ ಮತ್ತೊಂದು ಸಮಸ್ಯೆ ಬೆಂಗಳೂರನ್ನ ಕಾಡ್ತಾ ಇದೆ. ಅದು ಧೂಳಿನ ಸಮಸ್ಯೆ. ಬೆಂಗಳೂರಿನ ಹಲವೆಡೆ ವಿಪರೀತ ಧೂಳು. ಎನ್ಆರ್ ಕಾಲೋನಿ ರಸ್ತೆಯಲ್ಲಿ ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ. ಬಸವನಗುಡಿಯ ಎನ್ಆರ್ ಕಾಲೋನಿ ರಸ್ತೆ ಕಾಮಗಾರಿಯ ಬಳಿಕ ರಸ್ತೆ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಧೂಳಿನಿಂದಾಗಿ ರೋಗ ಹರಡುವ ಆತಂಕದಲ್ಲಿ ಜನ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಒಂದಷ್ಟು ಕಡೆಗಳಲ್ಲಿ ಕಾಮಗಾರಿ ಕೆಲಸಗಳು ನಡೀತಾ ಇದೆ. ಪೈಪ್ಗಳನ್ನು ಅಳವಡಿಸಲಾಗ್ತಾ ಇದೆ. ಆ ಪೈಪ್ಗಳನ್ನು ಅಳವಡಿಸ್ತಾರೆ, ಆದರೆ ಮುಂಚೆ ರಸ್ತೆ ಹೇಗಿತ್ತೋ ಆ ರೀತಿಯಾಗಿ ರಸ್ತೆಯನ್ನ ಸರಿಪಡಿಸೋದಿಲ್ಲ, ಹಾಗೇನೆ ಬಿಟ್ಟು ಹೋಗ್ತಾರೆ. ಅದರಿಂದ ಧೂಳು ಏಳ್ತಾ ಇದೆ. ನಮ್ಮ ಪ್ರತಿನಿಧಿ ವಿನಾಯಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಷ್ಟ್ರ ರಾಜಧಾನಿ ದೆಹಲಿ ಬಳಿಕ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ವಾಯು ಮಾಲಿನ್ಯ ಹೆಚ್ಚಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರಿನಲ್ಲಿ ನೋಡ್ಬೋದು, ಈಗ ಎನ್ಆರ್ ರಸ್ತೆಯಲ್ಲಿದ್ದೀವಿ. ಸಾಕಷ್ಟು ಬಸವನಗುಡಿ ರಸ್ತೆಯಲ್ಲಿ ರಸ್ತೆ ಹದಗೆಟ್ಟ ಪರಿಣಾಮವಾಗಿ ಸಾಕಷ್ಟು ಧೂಳುಗಳು ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ವಾಯುಭಾರ ಕುಸಿತವಾಗಿದೆ ಬಂಗಾಳ ಕೊಲ್ಲಿಯಲ್ಲಿ. ಆ ಪರಿಣಾಮ ಮತ್ತು ತಂಪು ಗಾಳಿ ಮೋಡ ಕವಿದ ವಾತಾವರಣದಿಂದನೂ ಕೂಡ ಸಾಕಷ್ಟು ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ವಾಯು ಮಾಲಿನ್ಯ ಕಾರಣದಿಂದಾಗಿ ಜನರಲ್ಲಿ ರೋಗ ಹರಡುವ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಸಾಕಷ್ಟು ಜನರಲ್ಲಿ ಕೆಮ್ಮು ನೆಗಡಿ ಸಮಸ್ಯೆಗಳು ಕೂಡ ಬರ್ತಾ ಇವೆ ಮತ್ತು ಅಲರ್ಜಿ ಅಂತ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿವೆ. ಹೀಗಾಗಿ ಈಗಾಗಲೇ ಶ್ವಾಸಕೋಶದ ಸಮಸ್ಯೆ ಮತ್ತು ಉಸಿರಾಟದ ತೊಂದರೆ ಇರ್ತಕ್ಕಂಥವ್ರು ಮತ್ತು ಹೃದಯ ರೋಗಿಗಳು, ಚಿಕ್ಕ ಮಕ್ಕಳು, ವಯಸ್ಸಾದವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಂತ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಸೂಚನೆ ನೀಡಿರ್ತಕ್ಕಂಥದ್ದು. ಇನ್ನು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಎಷ್ಟು ವಾಯು ಮಾಲಿನ್ಯ ಇದೆ ಅಂತ ನೋಡೋದಾದರೆ ಹೆಬ್ಬಾಳದಲ್ಲಿ 129, JP ನಗರ 5ನೇ ಬ್ಲಾಕ್ ಸುತ್ತಮುತ್ತ 122, ಮೈಸೂರು ರಸ್ತೆಯ ಕವಿಕಾ ಬಳಿ 114, ಸಿಲ್ಕ್ ಬೋರ್ಡ್ ಬಳಿ 119, ಪೆಣ್ಣೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 111 ಮತ್ತು ಮೈಲಸಂದ್ರದಲ್ಲಿ 122. ಈ ರೀತಿಯಾಗಿ 100ರಿಂದ 200 ಒಳಗಡೆ ಏನಿದೆ ಮಧ್ಯಮ ಸ್ಥಿತಿಯ ವಾಯು ಗುಣಮಟ್ಟದಿಂದಾಗಿ ಸಾಕಷ್ಟು ಜನರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಮತ್ತೊಂದು ಕಡೆ ನಗರದಲ್ಲಿ ವಾಯು ಮಾಲಿನ್ಯ ಹೆಚ್ಚಳದಿಂದ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಮತ್ತು ಹೊರಗಡೆ ಓಡಾಡಲಿಕ್ಕೂ ಕೂಡ ಸಾಕಷ್ಟು ಜನರಿಗೆ ಸಂಕಷ್ಟ ಆಗ್ತಿದೆ. ಅದರಲ್ಲದೆ ನಗರದಲ್ಲಿರ್ತಕ್ಕಂಥ ಹದಗೆಟ್ಟ ರಸ್ತೆಗಳಿಂದ ಸಾಕಷ್ಟು ವಾಯು ಧೂಳು ಬರ್ತಾ ಇದೆ. ಧೂಳಿನಿಂದ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ ವ್ಯಾಪಾರಸ್ಥರಿಗೆ, ಸಾರ್ವಜನಿಕರು ಓಡಾಡಲಿಕ್ಕೆ ಕೂಡ. ಮತ್ತೊಂದು ಕಡೆ ವಾಹನಗಳು ಸೂಸುವಂತಹ ಹೊಗೆಯಿಂದ ಕೂಡ ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ. ಹೀಗಾಗಿ ಈ ಒಂದು ಚಳಿಗಾಲ ಮುಗಿಯೋವರೆಗೂ ಆದಷ್ಟು ರೋಗಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಲರ್ಜಿ ಸಮಸ್ಯೆ ಅಂತವರು ಮಾಸ್ಕನ್ನು ಬಳಸುವುದು ಮತ್ತು ಓಡಾಡುವಾಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ವೈಕೆ ಜೊತೆ ವಿನಾಯಕ್ ಗುರವ್, TV9 ಬೆಂಗಳೂರು.